ಕೊಡ್ತೀವಿ. ಸಂಸದ ಅನಂತಕುಮಾರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅಂದರೆ ದೆಹಲಿ ಗಡಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಅದು ರೈತರ ಹೋರಾಟ ಅಲ್ಲ, ಖಲಿಸ್ತಾನಿಗಳ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಈಗ ಅವರೇ ಕೇಳಬೇಕು, ಯಾಕಂದರೆ ಈ ಅಧಿಕಾರದಲ್ಲಿ ಅವರೇ ಇದ್ದಾರೆ. ಈಗ ರೈತ ಹೋರಾಟ ಯಾವುದು, ಖಲಿಸ್ತಾನ ಹೋರಾಟ ಯಾವುದು ಅವರಿಗೆ ಗುರುತಿರ್ತದೆ. ಯಾಕಂದರೆ ಸಂಪೂರ್ಣ ಮಾಹಿತಿ ಅವರಿಗಿರೋದ್ರಿಂದ ನೀವು ಅವರಿಗೆ ಕೇಳಬೇಕು. ಸೊ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ. ಇದು ಅಂದರೆ ಮೋದಿಯವರು ಎಲ್ಲನೂ ವ್ಯವಸ್ಥೆ ಮಾಡ್ತಾರೆ, ರೈತರ ಪರ ಎಲ್ಲ ಇದ್ದಾರೆ, ಆದರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಈಗ ಖಲಿಸ್ತಾನವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಅವ್ರು ಹೇಳಿರ್ತಕ್ಕಂಥದ್ದು. ಮೋದಿಜಿಯವರು 10 ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ. ಯಾಕಂದರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು, ಜೊತೆಗೆ ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದರು. ಇದೇ ನನಗಂತೂ ಎಲ್ಲಿ ಕಂಡು ಬಂದಿಲ್ಲ. ಅದ್ರ ಜೊತೆಗೆ ಎಲ್ಲ ರೈತರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದರು, ಅದಂತೂ ಎಲ್ಲಿ ಕಂಡು ಬಂದಿಲ್ಲ. ಆಮೇಲೆ ವಿಶೇಷವಾದಂಥ ನೀರಾವರಿ ಕಾರ್ಯಕ್ರಮ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ರಿವರ್ಗಳು, ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಅಂತ ಹೇಳಿ ಭಾಳ ದೊಡ್ಡ ಪಿಕ್ಚರ್ ಓಡಿಸಿದ್ರು. ಭಾರತ ದೇಶದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದುಬಿಟ್ರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ, ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ಎಲ್ಲ ಇನ್ಮೇಲೆ ಯಾವುದು ರೋಡ್ನಾಗೆ ಟ್ರಾಫಿಕ್ ಹೋಗೋಲ್ಲ, ಕಾರ್ಗೋ ಎಲ್ಲ ಶಿಪ್ನಲ್ಲಿ ಹೋಗ್ತದೆ ಅಂತೇಳಿ ನಾನು ಪ್ರೆಸೆಂಟೇಷನಲ್ಲಿ ಟಿವಿಗೆ ತೋರಿಸಿ ನೋಡಿದ್ದೆ. ಅದೇನಿನ್ನ ಕಂಡಿಲ್ಲ ನಾನು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಲ್ಲ, ಈಗ ಖಲಿಸ್ತಾನವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಅವ್ರು ಹೇಳಿರ್ತಕ್ಕಂಥದ್ದು. ಮೋದಿಜಿಯವರು 10 ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ. ಯಾಕಂದರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು, ಜೊತೆಗೆ ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದರು. ಇದೇ ನನಗಂತೂ ಎಲ್ಲಿ ಕಂಡು ಬಂದಿಲ್ಲ. ಅದ್ರ ಜೊತೆಗೆ ಎಲ್ಲ ರೈತರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದರು, ಅದಂತೂ ಎಲ್ಲಿ ಕಂಡು ಬಂದಿಲ್ಲ. ಆಮೇಲೆ ವಿಶೇಷವಾದಂಥ ನೀರಾವರಿ ಕಾರ್ಯಕ್ರಮ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ರಿವರ್ಗಳು, ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಅಂತ ಹೇಳಿ ಭಾಳ ದೊಡ್ಡ ಪಿಕ್ಚರ್ ಓಡಿಸಿದ್ರು. ಭಾರತ ದೇಶದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದುಬಿಟ್ರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ, ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ಎಲ್ಲ ಇನ್ಮೇಲೆ ಯಾವುದು ರೋಡ್ನಾಗೆ ಟ್ರಾಫಿಕ್ ಹೋಗೋಲ್ಲ, ಕಾರ್ಗೋ ಎಲ್ಲ ಶಿಪ್ನಲ್ಲಿ ಹೋಗ್ತದೆ ಅಂತೇಳಿ ನಾನು ಪ್ರೆಸೆಂಟೇಷನಲ್ಲಿ ಟಿವಿಗೆ ತೋರಿಸಿ ನೋಡಿದ್ದೆ. ಅದೇನಿನ್ನ ಕಂಡಿಲ್ಲ ನಾನು.